ನಮ್ಮ ದೇಶದ ಸೈನಿಕರು ಪ್ರಾಣದ ಹಂಗನ್ನು ತೊರೆದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನೂ ಅಲ್ಲ, ಪಾಕಿಸ್ತಾನದ ಒಳಗೆ ಹೋಗಿ ಯಾವ ಅತ್ಯಂತ ಪ್ರಪಂಚದ ನೋಟೆಡ್ ಭಯೋತ್ಪಾದಕರಿದ್ದಾರೆ ಅವರ ಮನೆಗಳನ್ನು, ಅವರ ತರಬೇತಿ ಕೇಂದ್ರಗಳನ್ನು ಒಡೆಯುವಂಥದ್ದನ್ನು ಮಾಡಿದರು. ಅಲ್ಲಿರುವಂಥ ಭಯೋತ್ಪಾದಕರ ಕುಟುಂಬಕ್ಕೆ ಪಾಕಿಸ್ತಾನ ಸರ್ಕಾರ 14 ಕೋಟಿ ಮತ್ತು 1 ಕೋಟಿ ಕೊಡುವಂಥದ್ದನ್ನು ಮಾಡ್ತು. ಆದರೆ ನಮ್ಮ ರಾಜ್ಯದ ನಾಯಕರು ಇವತ್ತು ಕೇವಲ 4 ಫ್ಲೈಟ್ಗಳು ಹೋದವು ಬಂದವು, ಏನು ಸಾಕ್ಷಿ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನಮ್ಮ ಸೈನಿಕರ ಶೌರ್ಯದ ಬಗ್ಗೆ ಅನುಮಾನವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಏನು ಮಾಡೋಕ್ಕೆ ಹೊರಟಿದೆ? ದೇಶದಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿ ಸಂದರ್ಭದಲ್ಲೂ ಇದನ್ನು ಮಾಡ್ತಾ ಬಂತು. ಕಳೆದ ವರ್ಷ, ಅದಕ್ಕೆ ಹಿಂದಿನ ವರ್ಷ ನಮ್ಮ ಸೈನಿಕರೇ ಹೋಗಿ ಟಾರ್ಗೆಟ್ ಮಾಡಿ ಹೊಡೆದು ಬಂದರೂ ಕೂಡ ಅದಕ್ಕೆ ಸಬೂಬು ಕೇಳಿದರು, ಅದಕ್ಕೆ ಸಾಕ್ಷಿ ಕೇಳಿದರು. ಮತ್ತೆ ಸಾಕ್ಷಿ ಕೇಳುವಂಥ ದುಷ್ಕೃತ್ಯವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಬಾಯನ್ನು ನೀವು ಮುಚ್ಚಿಸಬೇಕು. ಇಲ್ಲದೆ ಹೋದರೆ ನೀವು ಪಾಕಿಸ್ತಾನ ಪ್ರವಾಸ ಭಾಗ್ಯವನ್ನು ಒಂದ್ಸಾರಿ ಅವರಿಗೆ ಅದೊಂದು ಭಾಗ್ಯವನ್ನು ಕೊಟ್ಬಿಡಿ. ಯಾರ್ಯಾರು ಈ ನಾಯಕರು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ, ಸೈನಿಕರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಯಾರು ಸಾಕ್ಷಿ ಕೇಳ್ತಾ ಇದ್ದಾರೆ, ಅವರನ್ನು ನೀವು ಪಾಕಿಸ್ತಾನ ಕಳಿಸಿ 1 ವರ್ಷಕ್ಕೆ. ಒಂದ್ಸರಿ ಅಲ್ಲಿ ಅಧ್ಯಯನ ಮಾಡಲಿ, ನಮ್ಮ ಸೈನಿಕರು ಎಲ್ಲಿ ಹೊಡೆದ್ರು, ಯಾವ ಏರ್ ಬೇಸನ್ನು ಹೊಡೆದ್ರು, ಎಲ್ಲೆಲ್ಲಿ ಏನು ಮಾಡಿದ್ರು, ಸ್ವತಃ ಸಾಕ್ಷಿ ಸಂಗ್ರಹ ಮಾಡಿ ಬರಲಿ. ಸ್ವಲ್ಪ ದಿನ ಅಲ್ಲಿ ಅನುಭವ ಪಡೀಲಿ ಅವರು, ಪಾಕಿಸ್ತಾನಿಗಳು ಹೇಗಿದ್ದಾರೆ, ಹೇಗೆ ಪಾಕಿಸ್ತಾನ ನಡೀತಾ ಇದೆ, ಇದನ್ನು ಅನುಭವ ಪಡೆದು ಬರಲಿ. ಜಮೀರ್ ಖಾನ್ ಅವರು ಹೇಳಿದರು, ನನಗೆ ಬಾಂಬ್ ಕೊಟ್ಟರೆ ನಾನೇ ತೊಗೊಂಡೋಗಿ ಬಾಂಬ್ ಹಾಕ್ತೀನಿ ಅಂತ. ಬಾಂಬ್ ತೊಗೊಂಡೋಗೋದು ಬೇಡ, ನೀವು ಪ್ರವಾಸ ಹೋಗಿ ಬನ್ನಿ. ಕೊತ್ನೂರು ಮಂಜು ಅವರಿಗೆ, ಸಂತೋಷ್ ಲಾಡ್ ಅವರಿಗೆ, ಜಮೀರ್ ಖಾನ್ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಇವರೆಲ್ಲರಿಗೆ ಕೂಡ ಪಾಕಿಸ್ತಾನ ಪ್ರವಾಸ ಭಾಗ್ಯವನ್ನು ಸಿದ್ದರಾಮಯ್ಯನವರು ಕೊಡಬೇಕು ಅನ್ನುವಂಥ ಆಗ್ರಹ ನಾನು ಮಾಡ್ತಾ ಇದ್ದೀನಿ. ಇದು ಒಂದೇ ಪರಿಹಾರ. ನಿಮಗೆ ಸಾಕ್ಷಿ ಬೇಕಲ್ಲ, ನೀವು ಹೋಗಿ ಪಾಕಿಸ್ತಾನ ಅಧ್ಯಯನ ಮಾಡಿ. ವಿದೇಶದಲ್ಲಿ ಅಧ್ಯಯನ ಮಾಡೋದು ಕೂಡ ಒಂದು ಭಾಗ ಇದೆ, ಸರ್ಕಾರದ ಭಾಗ. ಇವತ್ತು ಸಿದ್ದರಾಮಯ್ಯನವರು ಆ ಕೆಲಸವನ್ನು ಮಾಡಬೇಕನ್ನುವಂಥ ಆಗ್ರಹ ಮಾಡ್ತೀನಿ. ಯಾವ ಸೈನಿಕರು ಇವತ್ತು ತಮ್ಮ ಮನೆ ಬಿಟ್ಟು, ತಮ್ಮ ಸ್ವಂತದ ಜೀವದ ಹಂಗನ್ನೇ ಬಿಟ್ಟು ಹೋರಾಟವನ್ನು ಮಾಡಿದ್ದಾರೆ, ನಿರಂತರವಾಗಿ ಅವರಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರಿ. ನಿಮ್ಮ ನಾಯಕರು ಬೇರೆ ದೇಶ ಹೋಗ್ತಾರೆ, ಭಾರತದ ವಿರುದ್ಧ ಮಾತಾಡ್ತಾರೆ. ನಿಮ್ಮ ನಾಯಕರು ಬೆಂಗಳೂರಲ್ಲಿ ಕೂತ್ಕೊತಾರೆ, ಟೊಪ್ಪಿ ಉಲ್ಟಾ ಹಾಕ್ಕೊಂತಾರೆ, ಭಾರತದ ವಿರುದ್ಧ, ಭಾರತದ ಸೈನ್ಯದ ವಿರುದ್ಧ ಮಾತಾಡ್ತಾರೆ. ನೀವು ಚುನಾವಣೆ ಮಾಡೋದು ನಾವು ಮಾಡೋಣ. BJP, ಕಾಂಗ್ರೆಸ್ಸು, ಬೇರೆ ಬೇರೆ ಪಾರ್ಟಿಗಳು, ಇಂಡಿಯಾ ಅಲಯನ್ಸು, NDA ಅಲಯನ್ಸು, ಇದೆಲ್ಲವೂ ಯಾವಾಗ? ಚುನಾವಣೆ ಸಂದರ್ಭದಲ್ಲಿ.